ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸಮಾಧಿಯ ಸತ್ಯ ಈ ಕನ್ನಡ ಲೇಖನದ ಕುರಿತು 5 ಮತ್ತು 10 ಅಂಕಕ್ಕೆ ಯಾವ ರೀತಿ ಉತ್ತರವನ್ನು ನೀವು ಬರೀಬೇಕು, ಯಾವ ಕೀ ಆನ್ಸರ್ಸ್ನ ನೀವು ಬರೆದರೆ ಪೂರ್ತಿ ಅಂಕಗಳನ್ನ ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಡಿಸ್ಕ್ರಿಪ್ಷನ್ನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ನ ಲಿಂಕ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಇದೆ. ಅದರ ಮೂಲಕ ನೀವು ಜಾಯ್ನ್ ಆಗಿ ನಮ್ಮ ಕ್ಲಾಸ್ಗಳನ್ನ ಪಡ್ಕೋಬಹುದು. ಹಾಗೂ ಕಮರ್ಷಿಯಲ್ ಅರ್ಥಮೆಟಿಕ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾನೇಜ್ಮೆಂಟ್ ಅಕೌಂಟ್, ಇಂಗ್ಲೀಷ್ ಮತ್ತು ಇತರೆ ಎಲ್ಲ ವಿಷಯಗಳ ಆ್ಯಕ್ಯುರೇಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬೀಳುವಂಥ ಪ್ರಶ್ನೆಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಅದನ್ನು ಪಬ್ಲಿಕ್ನಲ್ಲಿ ಅಪ್ಲೋಡ್ ಮಾಡಲಾರ್ದೇ ಮೆಂಬರ್ಶಿಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಮೆಂಬರ್ಶಿಪ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಮೆಂಬರ್ಶಿಪ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸಮಾಧಿಯ ಸತ್ಯ ಇದ್ರ ಬಗ್ಗೆ ನೀವು ಆನ್ಸರ್ ಬರೀಬೇಕಂದ್ರೆ ಒಟ್ಟು 5 ಸ್ಟೆಪ್ ಇರುತ್ತೆ. 5 ರೀತಿಯಾದಂಥ ಉತ್ತರವನ್ನು ನೀವು ತಯಾರಿ ಮಾಡಬೇಕಾಗತ್ತೆ ಇದರಲ್ಲಿ. 5 ಸ್ಟೆಪ್ಸ್ ಏನೇನು ಅಂದರೆ, ಒಂದು ಪೀಠಿಕೆ ಬರಬೇಕು. ಎರಡನೇದ್ದು ಇದರಲ್ಲಿ ನಡುವಂತಹ ವಂಚನೆ, ಮೋಸದ ಹುನ್ನಾರ, ವಂಚನೆಗೆ ಯಾವ ರೀತಿ ಐಡಿಯಾ ಮಾಡ್ತಾರೆ. ಮೂರನೇದ್ದು ವಂಚನೆಗೆ ತಯಾರಿಯನ್ನು ಹೇಗೆ ಮಾಡ್ತಾರೆ. ನಾಲ್ಕನೇದ್ದು ವೈಚಾರಿಕತೆ, ಪ್ರಜ್ಞಾವಂತ ಜನರ ಪಾತ್ರ ಏನು. ಕೊನೆಯದಾಗಿ ನಿಜ ಸತ್ಯ ಬಯಲು. ಈ 5 ಭಾಗದಲ್ಲಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಮೊದಲಿಗೆ ಪೀಠಿಕೆಯನ್ನು ನೋಡೋಣ. ಸಿಂಪಲ್ ಆಗಿ 2 ಪಾಯಿಂಟ್. ಹುಲಿಕಲ್ ನಟರಾಜ್ ಅವರು ಮೂಢನಂಬಿಕೆ ವಿರುದ್ಧದ ಹೋರಾಟಗಾರರು. ಇವರು ಅನೇಕ ಪವಾಡಗಳನ್ನು, ಸುಳ್ಳು ವ್ಯಕ್ತಿಗಳನ್ನು ಬಯಲು ಮಾಡಿದ್ದಾರೆ. ಈ ಲೇಖನ ಪವಾಡಗಳ ಹೆಸರಿನಲ್ಲಿ ನಡೆಯುವ ವಂಚನೆಗಳನ್ನು ಕುರಿತು ಜಾಗೃತಿಯನ್ನು ನೀಡುತ್ತದೆ. ಅಂದರೆ ಹುಲಿಕಲ್ ನಟರಾಜ್ ಅನ್ನೋರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡುವಂಥ ಒಬ್ಬ ಹೋರಾಟಗಾರ. ಇವರು ಅನೇಕ ವ್ಯಕ್ತಿಗಳನ್ನ, ಅನೇಕ ಪವಾಡಗಳನ್ನ, ಮೋಸಗಳನ್ನ ಬಯಲು ಮಾಡಿದ್ದಾರೆ. ಈ ಲೇಖನ ಅವರೇ ಬರೆದಿದ್ದು. ಈ ಲೇಖನ ನಮಗೆ ಏನನ್ನ ತಿಳಿಸುತ್ತೆ ಅಂತಂದರೆ ಪವಾಡಗಳ ಹೆಸರಿನಲ್ಲಿ ಜನರನ್ನು ಹೇಗೆ ವಂಚನೆ ಮಾಡ್ತಾರೆ ಅನ್ನೋದನ್ನು ನಮಗೆ ಇದು ತಿಳಿಸುತ್ತೆ. ಇದು ಪೀಠಿಕೆ. ಈ 2 ಪಾಯಿಂಟ್ ಬರೆದ್ರೆ ಸಾಕು. ಎರಡನೇ ಸ್ಟೆಪ್, 5 ಸ್ಟೆಪ್ ಇದೆ. ಎರಡನೇ ಸ್ಟೆಪ್ ವಂಚನೆ ಹುನ್ನಾರ, ಅಂದರೆ ಮೋಸಕ್ಕೆ ಯಾವ ರೀತಿ ಪ್ಲ್ಯಾನ್ನ ಮಾಡ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕನಹಳ್ಳಿ ಎಂಬ ಗ್ರಾಮಕ್ಕೆ ಒಬ್ಬ ತಾರಾನಾಥ ಎಂಬ ಸ್ವಾಮಿ ಬಂದು, ನಾನು ಹಠಯೋಗ ಮಾಡುತ್ತೇನೆ, ಇಲ್ಲಿ ಶಿವಲೋಕವನ್ನು ಸೃಷ್ಟಿ ಮಾಡುತ್ತೇನೆ ಎಂದು 10 ದಿನಗಳಿಂದ ವೈಭೋಗದ ರಾಜೋಪಚಾರ ಸೇವೆಯನ್ನು ಪಡೆದುಕೊಳ್ಳುತ್ತಾನೆ. ಆ ಹಳ್ಳಿಯ ಮುಗ್ಧ ಜನರು ಆತನನ್ನು ದೇವರಂತೆ ಕಾಣುತ್ತಾರೆ. ಆ ಸ್ವಾಮಿ ಹಳ್ಳಿಯನ್ನು ಸುತ್ತಾಡಿ ಒಂದು ಹೊಲದ ಬಳಿ ಬಂದು, ನಾನು ಇಲ್ಲಿ ಧ್ಯಾನ ಮಾಡಿ ಶಿವಲೋಕ ಸೃಷ್ಟಿಸುತ್ತೇನೆ ಎಂದು ಹೇಳುತ್ತಾನೆ. ತಾನು ಧ್ಯಾನ ಶಿಬಿರ ಮಾಡುತ್ತೇನೆ ಎಂದು ಕಾನೂನಿನ ಪ್ರಕಾರ ಪೊಲೀಸರಿಂದ ಅನುಮತಿಯನ್ನು ಪಡೆದುಕೊಳ್ಳುತ್ತಾನೆ. ಇದಿಷ್ಟು ಆ ವ್ಯಕ್ತಿ ವಂಚನೆಗೆ ಯಾವ ರೀತಿ ಪ್ಲ್ಯಾನ್ನ ಮಾಡ್ತಾನೆ ಅನ್ನೋದನ್ನು ನೀವು ಬರಿಬೇಕಾಗಿರುವಂಥ 2ನೇ ಪಾಯಿಂಟ್. ಅಂದರೆ ಇದರಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕನಹಳ್ಳಿ ಎಂಬ ಗ್ರಾಮಕ್ಕೆ ಸ್ವಾಮಿ ಹೆಸರು ತಾರಾನಾಥ್. ಈ ವ್ಯಕ್ತಿ ಬಂದು ಏನು ಮಾಡ್ತಾನೆ, ನಾನೊಬ್ಬ ಹಠಯೋಗಿ, ಇಲ್ಲಿ ನಾನು ಶಿವಲೋಕವನ್ನು ಸೃಷ್ಟಿ ಮಾಡ್ತೇನೆ, ನಿಮ್ಮೂರನ್ನು ನಾವು ಶಿವಲೋಕವಾಗಿ ಪರಿವರ್ತನೆ ಮಾಡ್ತೇನೆ ಅಂತ ನಂಬಿಸಿ 10 ದಿನಗಳಿಂದ ವೈಭೋಗದ ರಾಜೋಪಚಾರ, ಜನರು ಕೊಡುವಂಥ ಎಲ್ಲ ಸೇವೆಯನ್ನು ಆನಂದಿಸ್ತಾನೆ. ನಂತರ ಏನು ಮಾಡ್ತಾನೆ, ಒಂದು ಹಳ್ಳಿ ತುಂಬ ಸುತ್ತಾಡಿ ಒಂದು ಹೊಲದಲ್ಲಿ ಬಂದು, ಇಲ್ಲಿ ನಾನು ಶಿವಲೋಕವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಪೊಲೀಸರಿಂದ ಪರವಾನಗಿ ಪಡ್ಕೋತಾನೆ. ಏನು ಮಾಡ್ತೀನಿ ಅಂತ, ಧ್ಯಾನ ಶಿಬಿರ ಮಾಡ್ತೇನೆ ಅಂತ ಹೇಳಿ ಪರ್ಮಿಷನ್ನ ಪಡ್ಕೊಳ್ತಾನೆ. ಇನ್ನು 3ನೇ ಭಾಗ, ಉತ್ತರದ 3ನೇ ಭಾಗ ಏನಿರಬೇಕಂದ್ರೆ ವಂಚನೆಯ ತಯಾರಿ. ವಂಚನೆ ಹೆಂಗೆ ವ್ಯವಸ್ಥೆ ಮಾಡ್ಕೊಳ್ತಾನೆ ಅವನು. ತಾನು ಜೀವಂತ ಸಮಾಧಿ ಆಗುತ್ತೇನೆ ಎಂದು ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರಚಾರ ಮಾಡುತ್ತಾನೆ. ಅಂದರೆ 10 ದಿನಗಳವರೆಗೆ ಜನರನ್ನು ಬರೀ ನಂಬಿಸ್ತಾನೆ. 10 ದಿನಗಳ ನಂತರ ತಾನು ಜೀವಂತ ಸಮಾಧಿ ಆಗುತ್ತೇನೆ ಅಂತ ಹೇಳಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಜನರನ್ನು ನಂಬಿಸ್ತಾನೆ. ಒಂದು JCBಯನ್ನು ತರಿಸಿ 8 ಅಡಿ ಉದ್ದ, 8 ಅಡಿ ಅಗಲ, 10 ಅಡಿ ಆಳ ಒಂದು ಗುಂಡಿಯನ್ನು ತೋಡಿಸುತ್ತಾನೆ. ಮರದ ಹಲಿಗೆಯನ್ನು ಜೋಡಿಸಿ ಚಾಪೆ ಹಾಸಿ ಮಣ್ಣು ಮುಚ್ಚಿ ಒಂದು ಮೂಲೆಯಿಂದ ಗುಂಡಿ ಒಳಗೆ ಹೋಗುವಷ್ಟು ಜಾಗ ಮಾತ್ರ ಮಾಡಿಸುತ್ತಾನೆ. ಅಂದರೆ 8 ಅಡಿ ಅಗಲ, 8 ಅಡಿ ಉದ್ದ, 10 ಅಡಿ ಆಳದ ಒಂದು ಗುಂಡಿ, ಒಂದು ತಗ್ಗನ್ನು ತೋಡಿಸ್ತಾನೆ. ಅದರಲ್ಲಿ ಅದಕ್ಕೆಲ್ಲ ಹಲಿಗೆಯಿಂದ ಮುಚ್ಚಿಸಿ, ಮಣ್ಣು ಹಾಕಿ ಮುಚ್ಚಿಸಿ, ಒಂದು ಕಡೆಯಿಂದ ತಾನು ಹೋಗೋದಕ್ಕೆ ಮಾತ್ರ ಅದಕ್ಕೆ ಜಾಗವನ್ನು ಮಾಡಿಸ್ತಾನೆ. ಒಂದು ದಿನವನ್ನು ನಿಗದಿಪಡಿಸಿ 78 ಗಂಟೆಗಳ ಕಾಲ ನಾನು ಜೀವಂತ ಸಮಾಧಿ ಮಾಡುತ್ತೇನೆ, ಅದರಿಂದ ಸಿಗುವಂಥ ನನ್ನ ಶಕ್ತಿಯಿಂದ ನಾನು ಶಿವಲೋಕವನ್ನು ಸೃಷ್ಟಿಸುತ್ತೇನೆ ಎಂದು ಜನರನ್ನು ನಂಬಿಸ್ತಾನೆ. 72 ಗಂಟೆಗಳ ಕಾಲ ತಾನು ಜೀವಂತ ಸಮಾಧಿಯಾಗಿ ಅದರಿಂದ ಬಂದಂಥ ಶಕ್ತಿಯಿಂದ ನಾನು ನಿಮ್ಮ ಊರನ್ನು ಶಿವಲೋಕವನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾನೆ. ಇದಿಷ್ಟು ಆತನ ವಂಚನೆಯ ತಯಾರಿ. ಏನೇನು ಮಾಡ್ತಾನೆ ಅನ್ನೋದು ತಯಾರಿ ಆಯಿತು. ವೈಚಾರಿಕತೆ ಅಂದರೆ ಇಲ್ಲಿ ಪ್ರಜ್ಞಾವಂತ ಜನರು ಏನು ಮಾಡ್ತಾರೆ ಅದರ ಬಗ್ಗೆ ಇದು
ನಮಗೆ ತಿಳಿಸುತ್ತೆ. ಪ್ರಜ್ಞಾವಂತ ಜನರು ಏನು ಮಾಡ್ತಾರೆ, ಅಲ್ಲಿರುವ ಕೆಲವು ಜನರಲ್ಲಿ ಒಂದು ವೇಳೆ ಸ್ವಾಮಿಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಎಂದು ಯೋಚಿಸಿ ಹುಲಿಕಲ್ ನಟರಾಜ್ ಅವರಿಗೆ ಕರೆ ಮಾಡುತ್ತಾರೆ ಮತ್ತು ಕೇಳಿಕೊಳ್ಳುತ್ತಾರೆ. ಅವರು ವೈಜ್ಞಾನಿಕವಾಗಿ ಇದನ್ನು ಪರಿಶೀಲಿಸಿದ ನಂತರ ಏನು ಮಾಡಬೇಕನ್ನೋದು ನಿರ್ಧಾರ ತಗೋಬೇಕಂತ ನಿರ್ಧರಿಸ್ತಾರೆ. ಹುಲಿಕಲ್ ನಟರಾಜ್ ಅವರು ಟಿವಿ ಮಾಧ್ಯಮ ಹಾಗೂ ಪೊಲೀಸರೊಂದಿಗೆ ವಿಷಯ ಚರ್ಚಿಸಿ ಚಿಕ್ಕನಹಳ್ಳಿಗೆ ಬರುತ್ತಾರೆ. ಆ ಸ್ವಾಮಿ ಪೊಲೀಸರು ಪ್ರಶ್ನಿಸುತ್ತಿದ್ದಂತೆ ಓಡಿ ಹೋಗುತ್ತಾನೆ. ಹುಲಿಕಲ್ ನಟರಾಜ್ ಅವರಿಗೆ ಕೆಲವೊಂದಿಷ್ಟು ಜನ ಪ್ರಜ್ಞಾವಂತ ಜನ ಕರೆ ಮಾಡಿ ಈ ರೀತಿ ನಡೀತಾ ಇದೆ, ಜೀವಂತಿ ಸಮಾಧಿ ಆಗ್ತೇನೆ ಅಂತ ಒಬ್ಬ ಸ್ವಾಮೀಜಿ ಬಂದು ಇಲ್ಲಿ ಪ್ರಯತ್ನ ಮಾಡ್ತಿದ್ದಾನೆ ಅಂತ ತಿಳಿಸಿದಾಗ ಅವರು ಪೊಲೀಸರ ಜೊತೆ ಮತ್ತು ಟಿ ವಿ ಮಾಧ್ಯಮದ ಜೊತೆ ಬರ್ತಾರೆ. ಪೊಲೀಸರು ಪ್ರಶ್ನಿಸಿದ್ದಕ್ಕೆ ಆ ವ್ಯಕ್ತಿ ಓಡಿ ಹೋಗ್ತಾನೆ, ಆ ಸ್ವಾಮೀಜಿ ಓಡಿ ಹೋಗ್ತಾನೆ ಅಲ್ಲಿಂದ. ಸೊ ಇದಿಷ್ಟು ವೈಚಾರಿಕ ಪ್ರಜ್ಞೆ ಪಾಯಿಂಟ್. ಇನ್ನು ಅಂತಿಮವಾಗಿ ನಿಜ ಸತ್ಯ ಹೇಗೆ ಬಯಲಾಗುತ್ತೆ, ಏನು ಅಲ್ಲಿ ನಡೆದಂಥ ಪವಾಡ. ಹುಲಿಕಲ್ ನಟರಾಜ್ ಅವರು ಗುಂಡಿಯೊಳಗೆ ಇಳಿದು ನೋಡುತ್ತಾರೆ. ಅಲ್ಲಿ ಸ್ವಾಮಿ ಮಲಗಲು ಮಂಚ, ಕುಡಿಯಲು ನೀರು ಇತ್ಯಾದಿ ಮೂಲ ಸೌಕರ್ಯಗಳನ್ನು ಮಾಡಿಕೊಂಡಿರುತ್ತಾನೆ. ಅಂದರೆ ಆ ವ್ಯಕ್ತಿ ಏನು ಸ್ವಾಮೀಜಿ ತೋಡಿಸಿರ್ತಾನೆ, 8 ಅಡಿ ಅಗಲ 8 ಅಡಿ ಉದ್ದ 10 ಅಡಿ ಆಳದ ಗುಂಡಿ, ಅದರೊಳಗೆ ಮಂಚ, ನೀರು, ತನಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಂಡಿರ್ತಾನೆ. ಒಂದು ಮೂಲೆಯಲ್ಲಿ ರಹಸ್ಯವಾಗಿ ತೆರೆದ ಜಾಗವನ್ನು ಇರಿಸಿರುತ್ತಾನೆ. ತನಗೆ ಅವಶ್ಯಕತೆ ಇದ್ದಾಗ ಅದನ್ನು ತೆರೆದು ಬರೆದು ತನಗೆ ಬೇಕಾಗಿರುವಂಥ ವಸ್ತುಗಳನ್ನ ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾನೆ, ಅದು ತನ್ನ ಅನುಯಾಯಿಗಳಿಂದ. ಸೊ ಅಲ್ಲಿರುವಂಥ ವ್ಯಕ್ತಿಗಳಲ್ಲಿ ಅವನ ಅನುಯಾಯಿಗಳು ಏನಿರ್ತಾರೆ ಅವರಿಂದ ತನಗೆ ಬೇಕಾಗಿರೋ ವಸ್ತುಗಳನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಆ ಗುಂಡಿಯಲ್ಲಿ ಒಂದು ಜಾಗದಲ್ಲಿ ಮಾತ್ರ ಒಂದು ಗ್ಯಾಪ್ನ ಬಿಟ್ಟಿರ್ತಾನೆ ಮತ್ತು ಅದು ತನಗೆ ಬೇಕಾದಾಗ ಅದನ್ನು ತೆರೆಯೋದು, ತನಗೆ ಬೇಕಾಗಿರೋ ವಸ್ತುಗಳನ್ನ ಪಡ್ಕೊಳ್ಳೋದು, ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾನೆ. 10 ಅಡಿ ಆಳದ ಗುಂಡಿ ಒಳಗೆ ವಾತಾವರಣ ತಂಪಾಗಿರುತ್ತದೆ ಮತ್ತು ಆಮ್ಲಜನಕ 21% ಇರುತ್ತದೆ. ಇದರಿಂದ ಕೇವಲ 72 ಗಂಟೆಗಳ ಕಾಲವಲ್ಲ 200 ಗಂಟೆಯವರೆಗೂ ಉಸಿರಾಡಬಹುದು. ಜೀವಂತ ಸಮಾಧಿಯಾಗುವುದು ಕಾನೂನಿನ ಪ್ರಕಾರ ಅಪರಾಧ ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಅನುಮತಿ ಇರುವುದಿಲ್ಲ ಎಂಬುದನ್ನು ಹುಲಿಕಲ್ ನಟರಾಜ್ ಅವರು ಅಲ್ಲಿರುವ ಹಳ್ಳಿಯ ಜನರಿಗೆ ವೈಜ್ಞಾನಿಕ ವಿಧಾನದ ಮೂಲಕ ಅವನು ಮಾಡಿರುವಂಥ ಎಲ್ಲ ಯೋಜನೆಗಳನ್ನು ಬಯಲು ಮಾಡುವುದರ ಮೂಲಕ ಜನರಿಗಲ್ಲಿ ಅರಿವನ್ನು ತರಿಸುತ್ತಾರೆ. ಸೊ ಇದು 5ನೇ ಪಾಯಿಂಟ್, ನಿಜ ಸತ್ಯದ ಬಯಲು. ಈ ರೀತಿಯಾಗಿ ನೀವು ಮೊದಲಿಗೆ ಒಂದು 2 ಪಾಯಿಂಟ್ ಮೂಲಕ ಪೀಠಿಕೆ, ವಂಚನೆಗೆ ಹುನ್ನಾರ, ಆ ವ್ಯಕ್ತಿ ಬಂದದ್ದು, ಆತ ಏನು ತಯಾರಿ ನಡೆಸ್ತಾನೆ ಅದರ ಬಗ್ಗೆ 2ನೇ ಪಾಯಿಂಟ್ನ ಬರೀಬೇಕಾಗುತ್ತೆ. 3ನೇದಲ್ಲಿ ಅವ ವಂಚನೆಗೆ ಯಾವ ರೀತಿ ತಯಾರಿ ಮಾಡ್ತಾನೆ, ಆ ಗುಂಡಿ ತೋಡಿಸಿದ್ರ ಬಗ್ಗೆ, ಆತ ಮಾಡಿಕೊಂಡಿರೋ ಸೌಕರ್ಯಗಳ ಬಗ್ಗೆ ಬರಿಬೇಕಾಗುತ್ತೆ. 4ನೇ ಪಾಯಿಂಟ್ನಲ್ಲಿ ಪ್ರಜ್ಞಾವಂತ ಜನರು ಊರಲ್ಲಿ ಇದ್ದರೆ ಹೇಗೆ ಎಲ್ಲ ಬದಲಾಯಿಸ್ಬೋದು ಅನ್ನೋದನ್ನು ಯಾರು ಹುಲಿಕಲ್ ನಟರಾಜ್ ಅವ್ರನ್ನ ಕರೆದು ಹೇಗೆ ಅದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ತಿಳಿಸಿದ್ರು ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ಕೊನೆಯದರಲ್ಲಿ ನಿಜ ಸತ್ಯ ಬಯಲು, ಹುಲಿಕಲ್ ನಟರಾಜ್ ಅವರು ಏನು ಹೇಳ್ತಾರೆ, ಜನರನ್ನು ಹೇಗೆ ಬದಲಾಯಿಸ್ತಾರೆ, ಒಳಗಡೆ ಹೋಗಿ ಏನೆಲ್ಲ ನೋಡ್ತಾರೆ ಅದರ ಬಗ್ಗೆ ನೀವು ಬರೀಬೇಕಾಗತ್ತೆ. ಇವು 5 ಪಾಯಿಂಟು, ಇದು ನಿಮ್ಮದು 10 ಮಾರ್ಕ್ಸ್ಗೆ ಮತ್ತು 5 ಅಂಕಕ್ಕೆ ಪ್ರಶ್ನೆಗೆ ಉತ್ತರ ಬರೀಬೇಕಾಗಿರುವಂಥದ್ದು. ಇದಿಷ್ಟು ನಿಮ್ಮ ಆನ್ಸರ್. ಯೂಟ್ಯೂಬ್ ಮೆಂಬರ್ಶಿಪ್ ಮೂಲಕ ನೀವು ಉಳಿದ ವಿಷಯಗಳ ಎಲ್ಲ ನೋಟ್ಸ್ಗಳನ್ನ ನೀವು ಪಡ್ಕೋಬೋದು. PDF ನೋಟ್ಸ್ಗಳು ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಕೆಳಗಡೆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗಲ್ಲಿ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡುವಂಥ ಲಿಂಕ್ ಸಿಗುತ್ತೆ, ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗುತ್ತೆ, ಯೂಟ್ಯೂಬ್ ಮೆಂಬರ್ಶಿಪ್ ಜಾಯ್ನ್ ಆಗುವಂಥ ಲಿಂಕ್ ಸಿಗುತ್ತೆ. ಇದರ ಮೂಲಕ ನೀವು ಅಕ್ಯುರೇಟ್ ಕ್ವಶನ್ಗಳನ್ನ ಪಡ್ಕೋಬೋದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ಸಿಗೋಣ.